ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ಬಿಪಿಎಲ್ ರೇಷನ್ ಕಾರ್ಡಿನ ಬಗ್ಗೆ ಒಂದು ದೊಡ್ಡ ಚರ್ಚೆ ಕೂಡ ನಡೀತಾ ಇದೆ. ಅಂಡ್ ಈ ತರಾನು ಈಗ ಕ್ಯಾನ್ಸಲೇಷನ್ ಮಾಡ್ತಾ ಇದಾರೆ ಅಂತ ಹೇಳಿ ಹೊಸ ವಿಚಾರ ಕೂಡ ಬರ್ತಾ ಇರುವಂತದ್ದು. ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡೋಣ. ಸೊ ಬಿಪಿಎಲ್ ರೇಷನ್ ಕಾರ್ಡು ಕ್ಯಾನ್ಸಲೇಷನ್ ಆಗ್ತಾ ಇದೆಯಲ್ಲ, ಹಾಗೇನೆ ಹೊಸದಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಕಾಯ್ತಾ ಇದೀರಲ್ಲ, ನಿಮ್ಮೆಲ್ರಿಗೂ ಒಂದು ಅಪ್ಡೇಟ್ ಇದೆ. ಇದ್ರ ಬಗ್ಗೆ ವಿಡಿಯೋಲಿ ಮಾತಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಈಗ ಬಿಪಿಎಲ್ ರೇಷನ್ ಕಾರ್ಡಿನ ಬಗ್ಗೆ ಕ್ಯಾನ್ಸಲೇಷನ್ ಸುಮಾರು 1 ವರ್ಷದಿಂದ ಈ ಒಂದು ಕ್ಯಾನ್ಸಲೇಷನ್ ಪ್ರೋಸೆಸ್ ನಡೀತಾನೆ ಇದೆ, ನಿರಂತರವಾಗಿ ನಡೀತಾ ಇದೆ. ಸೊ ತಿಂಗಳ ಇಷ್ಟಿಷ್ಟು ಪಟ್ಟಿ ಅಂತ ಹೇಳಿ ಕ್ಯಾನ್ಸಲೇಷನ್ ಮಾಡ್ತಾ ಇದ್ರು. ಆದ್ರೆ ನಾನು ನಿಮ್ಗೆ ಅಪ್ಡೇಟ್ ಕೂಡ ಮಾಡ್ತಾ ಬರ್ತಿದ್ದೆ. ಸುಮಾರು 2-3 ತಿಂಗಳಿಂದ ಈ ಒಂದು ಭಾಗದಲ್ಲಿ ಎಷ್ಟು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅಥವಾ ವರ್ಗಾವಣೆ ಮಾಡಿದೀವಿ ಬಿಪಿಎಲ್ ಟು ಎಪಿಎಲ್ ಅನ್ನೋದ್ರ ಬಗ್ಗೆ ಸದ್ಯದ ಮಟ್ಟದಲ್ಲಿ ಎಲ್ಲೂ ವರದಿನ ಕೊಡ್ಲಿಲ್ಲ. ಯಾಕಂದ್ರೆ ಎವ್ರಿ ಮಂತ್ ಎಂಟು ನಾನೇ ಅಪ್ಡೇಟ್ ಮಾಡ್ತಾ ಇದ್ದೆ ನಿಮಗೆ. ಸೊ 2-3 ತಿಂಗಳಿಂದ ಅಪ್ಡೇಟ್ಸ್ ಬಂದಿಲ್ಲ, ಯಾವ ಭಾಗದಲ್ಲಿ ಎಷ್ಟು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಆಯ್ತು, ಏನೋ ಮಾಡ್ತಾ ಇದಾರೆ ಅಥವಾ ಸ್ಟಾಪ್ ಆಗಿದೆ, ಇವಾಗ ಹೊಸ ಸರ್ಕಾರ ಬೇರೆ ಬಂದಿದೆ, ಅದು ಇದು ಅಂತೆಲ್ಲ ಅನ್ಕೋತಿದ್ವಿ. ಆದ್ರೆ ಇವಾಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನೋ ತರ ಒಂದು ಹೊಸದಾಗಿರುವಂತ ಒಂದು ಆಧಾರನ ಇಟ್ಕೊಂಡು ರೇಷನ್ ಕಾರ್ಡ್ಗಳನ್ನ ವರ್ಗಾವಣೆ ಮತ್ತೆ ಕ್ಯಾನ್ಸಲೇಷನ್ ಎರಡೂ ಮಾಡ್ತಾ ಇದ್ದಾರೆ. ಯಾವ್ದಿದೆರಡು ಹೊಸ ವಿಚಾರಗಳು? ಈಗ ನಿಮ್ಗೆ TDS ಅಂತ ಗೊತ್ತಿರುತ್ತೆ, ಟ್ಯಾಕ್ಸ್ ಡಿಡಕ್ಷನ್ ಸರ್ವಿಸಸ್ ಅಂತ ಏನ್ ಕರೀತಾರೆ. ಈ TDS ಯಾರಿಗೆ ಮೆಜಾರಿಟಿ ಆಗಿ ಬರುತ್ತೆ, ಎಲ್ಲರಿಗೂ ಈ TDS ಅಪ್ಲಿಕೇಬಲ್ ಆಗಿರುತ್ತೆ. ಸೊ ಈ TDS ಸ್ಯಾಲ್ರಿಡ್ ಯಾರ್ಯಾರು ಇರ್ತಾರೆ, ಆಯ್ತು ನೀವೇನ್ ಇವಾಗ 5 ಲಕ್ಷ 6 ಲಕ್ಷ ಸಂಬಳ ತಗೋತೀರ, ಜಸ್ಟ್ ಒಂದು 20,000ಕ್ಕೆ ನೀವು ಸಂಬಳಕ್ಕೆ ಕೆಲಸ ಮಾಡ್ತಾ ಇರ್ತೀರಾ, ಯಾವ್ದೋ ಒಂದು ಕಂಪನಿಯಲ್ಲೋ ಅಥವಾ ಎಲ್ಲೋ ಒಂದ್ ಕಡೆ 20,000 ಕೆಲಸ ಮಾಡ್ತಾ ಇರ್ತೀರಾ. ಆಟೋಮೆಟಿಕ್ ಆಗಿ ಟ್ಯಾಕ್ಸ್ ಡಿಡಕ್ಷನ್ ಅಂತ ಹೇಳ್ಬಿಟ್ಟು ನಿಮಗೆ ಸರ್ಟನ್ ಅಮೌಂಟ್ 10%, ಕೆಲವರಿಗೆ 5%, ಡಿಪೆಂಡಿಂಗ್ ಆನ್ ಅವರ ಒಂದು ಬೇಸಿಕ್ ಸ್ಯಾಲರಿ ಮೇಲೆ ಆ TDS ನ ಆಟೋಮೆಟಿಕ್ ಆಗಿ ಗವರ್ಮೆಂಟ್ ಆಕ್ಚುಲಿ ಕಟ್ ಮಾಡ್ಕೊಳ್ಳುತ್ತೆ. ನಿಮ್ಗೆ 20,000 ಸಂಬಳ ಅಂದಿದ ತಕ್ಷಣ 20,000 ನಿಮಗೆ ಕೈಗೆ ಬರೋದಿಲ್ಲ. ಅದರಲ್ಲಿ ನಿಮ್ಗೆ PF ಹೋಗುತ್ತೆ, ಟ್ಯಾಕ್ಸ್ ಕಟ್ ಆಗುತ್ತೆ, ಎಲ್ಲಾನು ಕಟ್ ಆಗುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಒಂದು 18-17 ತನಕ ನಿಮ್ಗೆ ಕೈಗೆ ಸಿಗುವಂತದ್ದು, ಕರೆಕ್ಟ್ ಅಲ್ವಾ? ಸೊ ಈ TDS ಅನ್ನೋದು ಈಗ 5% ಅಥವಾ 10% ಏನು ನಿಮ್ಮ ಒಂದು ಅಕೌಂಟ್ ಅಲ್ಲಿ, ಸ್ಯಾಲ್ರಿಡ್ ಅಕೌಂಟ್ ಅಲ್ಲಿ ಈಗ ಅಮೌಂಟ್ ಕಟ್ ಆಗುತ್ತೆ. ಈ ಅಮೌಂಟ್ ನೀವು ಟ್ಯಾಕ್ಸ್ ಪೇಯರ್ ಅಂತ ಹೇಳ್ಬಿಟ್ಟು ಕನ್ಸಿಡರೇಷನ್ ಮಾಡ್ತಾ ಇದಾರೆ. ಈ TDS ನ ನೀವು ಎಂಡ್ ಆಫ್ ದ ಇಯರ್ ನೀವು ಟ್ಯಾಕ್ಸ್ ಫೈಲ್ ಮಾಡಿದಾಗ ಅಥವಾ IT ಫೈಲ್, ಏನ್ ನೀವು IT ಪೇಯರ್ ಆಗಿದ್ರೇನೆ ಟ್ಯಾಕ್ಸ್ ಫೈಲ್ ಮಾಡ್ಬೇಕು ಅಂತ ಏನಿಲ್ಲ. ನಿಮ್ ರೆಫರೆನ್ಸ್ಗೆ ಡಾಕ್ಯುಮೆಂಟ್ಸ್ಗೂ ನೀವು ಟ್ಯಾಕ್ಸ್ ನ ಪೇ ಅಂದ್ರೆ ಫೈಲ್ ನ ಮಾಡ್ಬೋದು. ಇವಾಗ ನಾನು ಕೂಡ ಜಸ್ಟ್ ಫೈಲ್ ಮಾಡ್ತಾ ಇದೀನಿ, ನಾನೇನ್ ಟ್ಯಾಕ್ಸ್ ಕಟ್ತಾ ಇಲ್ಲ, ಜಸ್ಟ್ ಫೈಲ್ ಮಾಡ್ತಾ ಇದೀನಿ, ಒಂದು ಡಾಕ್ಯುಮೆಂಟ್ ಬೇಕು ನಮಗೆ ಅಂತ ಹೇಳ್ಬಿಟ್ಟು. ಸೊ ಏನಾಗುತ್ತೆ, ವರ್ಷದ ಕೊನೆಯಲ್ಲಿ ನಾವು ಈ ಟ್ಯಾಕ್ಸ್ ಫೈಲ್ ಮಾಡಿದಾಗ ಆ TDS ಏನ್ ಕಟ್ ಆಗಿರುತ್ತೆ ಅದು ನಮಗೆ ರೀಫಂಡ್ ಆಗುತ್ತೆ. ಅದೇನ್ ಗವರ್ಮೆಂಟ್ ತಗೊಳ್ಳೋದು, ನಮ್ಗೆ ವಾಪಸ್ ದುಡ್ಡು ಬರುತ್ತೆ. ಸೊ ಇವಾಗ ಏನಾಗೋಗಿದೆ ಅಂದ್ರೆ ಈ TDS ತಿಂಗಳ 5% ಇಲ್ಲ 10% ಏನ್ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಅಲ್ಲಿ ಹೋಗ್ತಾ ಇದೆ. ಇದನ್ನ ಕೂಡ ಕನ್ಸಿಡರ್ ಮಾಡ್ಬಿಟ್ಟು ನೀವು ಟ್ಯಾಕ್ಸ್ ಪೇಯರ್ ಅಂತ ಹೇಳಿ BPL ರೇಷನ್ ಕಾರ್ಡ್ ಇದ್ದವತ್ತು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. 20,000 10,000 ಸಂಬಳ ಬರ್ತಿದ್ರು, ನಿಮ್ಗೆ TDS ಕಟ್ ಆಗಿರುತ್ತೆ. ಸೊ ಈ ರೀತಿ ಒಂದಷ್ಟು ಕನ್ಫ್ಯೂಷನ್ಸ್ ಗಳಿಗೆ ಈಗ ಎಲ್ಲರೂ ಸಿಗಾಕೊಂಡು ಈಗ BPL ರೇಷನ್ ಕಾರ್ಡ್ ತುಂಬಾ ಜನದ್ದು ಈ ತರ ಒಂದು ಪರ್ಸೆಂಟೇಜ್ ಅಲ್ಲೂ ಕ್ಯಾನ್ಸಲೇಷನ್ ಆಗಿದೆ. ಇದರ ಜೊತೆಗೆ ಇನ್ನೊಂದು ವಿಚಾರ ಏನಾಗಿದೆ ಅಂತ ಅಂದ್ರೆ, ಇವಾಗ ನೀವು ಸಾಲಗಳನ್ನ ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ನಮ್ಮ ಮಕ್ಕಳಿಗೆ ಏನೋ ಎಜುಕೇಶನ್ ಬೇಕು ಅಥವಾ ಏನಕ್ಕೊಂದು ಸಾಲ ಬೇಕು ಅಂತ 2 ಲಕ್ಷ 3 ಲಕ್ಷ ಇಲ್ಲ ನೀವು ಒಡವೆನ ಹೋಗಿ ಅಡ ಇಟ್ಟು ಒಂದು ಲೋನ್ ತಗೊಂಡಿರ್ತೀರಾ. ಈ ರೀತಿನೂ ನೀವು ಟ್ಯಾಕ್ಸ್ ಪೇಯರು, ಯಾಕಂದ್ರೆ ಸಾಲ ತಗೊಂಡಿದ್ದೀರಾ, ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ಬಿಟ್ಟಿದ್ದಾರೆ. 1 ಲಕ್ಷ 2 ಲಕ್ಷ ಆಗಿದ್ರು ಅಷ್ಟೇನೆ, 5 ಲಕ್ಷ ಆಗಿದ್ರು ಅಷ್ಟೇನೆ, ಸಾಲ ಅಂತ ನೀವೇನಾದ್ರು ಕೋಆಪರೇಟಿವ್ ಸೊಸೈಟಿಗಳಲ್ಲಿ ತಗೊಂಡಿದ್ದು ಅಥವಾ ನಿಮ್ ಚಿನ್ನ ನೀವು ಅಡ ಇಟ್ಟು ನೀವು ಸಾಲ ತಗೊಂಡಿದ್ರು, ಇದನ್ನ ನಿಮಗೆ ಇವಾಗ ಟ್ಯಾಕ್ಸ್ ಪೇಯರ್ ಅಂತ ಕನ್ಸಿಡರ್ ಮಾಡ್ಬಿಟ್ಟು BPL ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಮನುಷ್ಯರಿಗೇನ್ ಕಷ್ಟನೇ ಬರೋದಿಲ್ವಾ, ಮನುಷ್ಯರೇನ್ ಸಾಲನೇ ಮಾಡೋದಿಲ್ವಾ, ನಮಗೇನ್ ಸಹಾಯನೇ ಬೇಡವಾ, ಎಲ್ಲರೂ ಹುಟ್ಟಾನೆ ರಿಚ್ ಆಗಿ ಬಂದ್ಬಿಟ್ಟಿರ್ತಾರ. ಯಾರಿಗೇನು ಸಾಲ ಇಲ್ದಿರೆ ಪ್ರಪಂಚ ನಡೆಯೋದಿಲ್ಲ. ಇವಾಗ ಎಲ್ಲರಿಗೂ ಅವ್ರವ್ರದ್ದು ಸಮಸ್ಯೆಗಳಿರುತ್ತೆ. ನಮ್ಮ ಒಡವೆನಿಟ್ಟು ನಾವು ಸಾಲ ತಗೊಂಡ್ರು ಇದನ್ನ ಟ್ಯಾಕ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದೆ ಗೌರ್ಮೆಂಟ್. ಇದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ನಮ್ಮೆಲ್ಲರ ಈಗ ಪ್ರಶ್ನೆ ಆಗಿರುವಂತದ್ದು. APL ಕನ್ವರ್ಟ್ ಮಾಡ್ತಾ ಇದ್ದಾರೆ, ಕೆಲವ್ರದಂತೂ BPL ಅಲ್ಲಲ್ಲೇ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಇಲ್ದಿದ್ದಂತ ಹೊಸ ರೂಲ್ಸ್ ಗಳು ಈಗ 1 ವರ್ಷದಿಂದ ಬರ್ತಾ ಇದೆ, ದಿನಕ್ಕೊಂದು ಹೊಸ ರೂಲ್ಸ್ ಗಳು ಬರ್ತಾ ಇದೆ. ಸೊ ಇವಾಗ ಆಯ್ತಪ್ಪ, ನೀವು ಸ್ವಂತ ಎಕರೆ ಜಾಗಗಳಿದೆ, ಮನೆ ಇದೆ, ಅಥವಾ ನಿಮ್ದೊಂದು ಕಾರ್ ಇದೆ, ಅದಿದೆ, ನಿಮ್ದು ಪ್ರಾಪರ್ಟಿ ಇದೆ, ಅಥವಾ ಯಾರೋ ಗೌರ್ಮೆಂಟ್ ಅಫಿಷಿಯಲ್ಸ್ ಗಳು BPL ರೇಷನ್ ಕಾರ್ಡ್ ಹೋಲ್ಡರ್ ಆಗಿದ್ದಾರೆ ಅಂತವ್ರದ್ದು ಕ್ಯಾನ್ಸಲೇಷನ್ ಮಾಡಿ, ನಮ್ಮ ಚಿನ್ನ ನಾವ್ ಅಡ ಇಟ್ಟುಬಿಟ್ಟು ನಾವ್ ಸಾಲ ತಗೊಂಡ್ರೆ ನಮ್ಮನ್ನ ಯಾಕೆ ನೀವು ಟ್ಯಾಕ್ಸ್ ಪೇಯರ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀರಾ? TDS ಎಲ್ಲರಿಗೂ ಕಟ್ ಆಗುತ್ತೆ, ಇದನ್ನ ಯಾಕೆ ನೀವು ಟ್ಯಾಕ್ಸ್ ಪೇಯರ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀರಾ? ಈ ಗೌರ್ಮೆಂಟ್ ಕರೆಕ್ಟ್ ಆಗಿ ಒಂದು ನಿರ್ಧಾರಕ್ಕೆ ಬರ್ತಾ ಇಲ್ಲ ಅನ್ನೋದು ನಮ್ಮ ಅನಿಸಿಕೆ. ಒಂದು ಸೆಂಟ್ರಲ್ ಇಂದ ಇರುವಂತ ರೂಲ್ಸ್ ನ ಇವರು ಫಾಲೋ ಮಾಡಿದ್ರೆ ಎಲ್ಲರಿಗೂ ಈಕ್ವಲ್ ರೈಟ್ ಸಿಗುತ್ತೆ. ಇವರು ದಿನಕ್ಕೊಂದು ಹೊಸ ರೂಲ್ಸ್ ನ ನಮ್ಮ ರಾಜ್ಯದಲ್ಲಿ ಆಡ್ ಮಾಡ್ಕೋತಾ ಹೋದ್ರೆ ಎಲ್ಲರಿಗೂ ತೊಂದರೆ ಆಗತ್ತೆ. ಸೊ ಇವಾಗ
ಕೇಂದ್ರ ಸರ್ಕಾರದಿಂದ ಬರುವಂತ ರೂಲ್ಸ್ ಎಲ್ಲರಿಗೂ ಅಪ್ಲಿಕೇಬಲ್ ಇರುತ್ತೆ. ಅದ್ರ ಮೇಲೆ ಸರ್ಟನ್ ಸ್ಟೇಟ್ಸ್ ಗಳಿಗೆ ಏನ್ ಮಾಡ್ತಾರೆ, ನೀವು ಎಕ್ಸ್ಟ್ರಾ ಏನ್ ಬೇಕಾದ್ರೂ ಆಡ್ ಮಾಡ್ಕೋಬಹುದು ಅಂತ ಒಂದ್ ಸ್ವಲ್ಪ ಫ್ರೀಡಮ್ ಅವ್ರಿಗೂ ಕೊಟ್ಟಿರ್ತಾರೆ. ಈ ಫ್ರೀಡಮ್ ನ ನಮ್ಮವರು ಮಿಸ್ಯೂಸ್ ಮಾಡ್ಕೋತಾ ಇದಾರೆ ಅಂತ ಅನ್ಸುತ್ತೆ. ಬಿಕಾಸ್ ಇವಾಗ ಹೆಣ್ಮಕ್ಳು ಎಜುಕೇಶನ್ಗೋ ಅಥವಾ ಮದ್ವೆಗೋ ಏನಕ್ಕೋ ಸಾಲ ಮಾಡ್ಕೊಂಡಿರ್ತಾರೆ. ಇದನ್ನ ನೀವ್ ಯಾಕೆ ಟ್ಯಾಕ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀರಾ? ಇದು ವೆರಿ ರಾಂಗ್ ಅಂತ ಅನ್ಸತ್ತಲ್ವಾ? ಸೊ ದಿನಕ್ಕೊಂದು ರೂಲ್ಸ್ ಮಾಡ್ತಾ ಇದ್ದೀರಾ. ನಿಮ್ಮ ಟರ್ಮಿನ 1 ವರ್ಷ ಅಷ್ಟೇ ಇರುವಂತದ್ದು. ಇದ್ರ ಮಧ್ಯೆ ಆಲ್ಮೋಸ್ಟ್ ಈ ಕಂಪ್ಲೀಟ್ ಆಗಿ ನೀವು ಕಾಂಗ್ರೆಸ್ ಗವರ್ಮೆಂಟ್ ಬಂದಾಗಿಂದಾನು ಇದುವರೆಗೂ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ಗೆ ನೀವು ಬಿಡ್ಲೇ ಇಲ್ಲ, ಚಾನ್ಸೇ ಕೊಡ್ಲಿಲ್ಲ. ತಿದ್ದುಪಡಿ KYC ಮಾಡ್ತಾ ಇದ್ದೀರಾ, ಮತ್ತೆ ಹೆಲ್ತ್ ಎಮರ್ಜೆನ್ಸಿಗೆ ಬಿಟ್ರೆ ನಿಮಗೆ, ಆಮೇಲೆ ಕಾರ್ಮಿಕ ಕಾರ್ಡ್ ಇರೋರಿಗೆ ಬಿಟ್ರೆ ನಿಮಗೆ ಬೇರೆ ಈ ಶ್ರಮ ಕಾರ್ಡ್ ಇದ್ದವರಿಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಬಿಟ್ರೆ ಯಾರಿಗೂ ಕೊಡ್ಲೇ ಇಲ್ವಲ್ಲ. ಕಳೆದ 4 ವರ್ಷದಿಂದ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ಸ್ ನ ಕೊಡ್ತಾ ಇಲ್ವಲ್ಲ. ಮಾತೆತ್ತಿದ್ರೆ ಕ್ಯಾನ್ಸಲೇಷನ್ ಅಂತೀರಾ, ಮಾತೆತ್ತಿದ್ರೆ ಹೊಸ ರೂಲ್ಸ್ ಅಂತೀರಾ. ಇವಾಗ ಸಾಲ ಪಡೆದವರು ಟ್ಯಾಕ್ಸ್ ಪೇಯರ್ ಅಂತ ಕನ್ಸಿಡರ್ ಮಾಡ್ತಾ ಇದೀರಾ, TDS ಕಟ್ಟಾದ್ರೆ ಟ್ಯಾಕ್ಸ್ ಪೇಯರ್ ಅಂತ ಕನ್ಸಿಡರ್ ಮಾಡ್ತಾ ಇದೀರಾ. ಯಾವ ಮಟ್ಟಕ್ಕೆ ಇದು ಸರಿ ಅಂತ ಅನ್ಸುತ್ತೆ. ಸೊ ಒಂದು ರೂಲ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡಿ. ಇದರಿಂದ ತುಂಬಾ ಜನಕ್ಕೆ ತೊಂದರೆ ಆಗುತ್ತೆ. ಏನಾಗಿದೆ ಅಂತಂದ್ರೆ 7.5 ಲಕ್ಷ ಇವ 1 ವರ್ಷದ ಅವಧಿಯಲ್ಲಿ 7.5 ಲಕ್ಷ ಅನುಮಾನಾಸ್ಪದ ಅಂತ ಹೇಳ್ಬಿಟ್ಟು ಒಂದು ಪಟ್ಟಿನ ಹಾಕಿಟ್ಟಿದ್ದಾರೆ. ಅದರಲ್ಲಿ 4.5 ಲಕ್ಷ ಜನರದು BPL ಇಂದ APL ಗೆ ಕನ್ವರ್ಟ್ ಮಾಡಿದ್ದಾರೆ. ಇದ್ರಲ್ಲಿ ಇವಾಗ ಏನ್ ಕನ್ವರ್ಟ್ ಆಗಿದೆ ಅದರಲ್ಲಿ 40% ಜನರು ಈ ರೀತಿ TDS ಜೊತೆಗೆ ಸಾಲ ಪಡೆದಿರೋರು ಅಂತ ಹೇಳಿ 40% ಅದರಲ್ಲೂ ಕೂಡ ಏನ್ 4.5 ಲಕ್ಷದಲ್ಲಿ 40% ಮತ್ತೆ ಗುರುತು ಮಾಡಿದ್ದಾರೆ. ಸೊ ಜನ ಏನ್ ಸಾಲನೆ ತಗೋಬಾರ್ದಾ? ಜನ ಏನು ಮಾಡ್ಲೇಬಾರ್ದ? ಎಲ್ಲದಕ್ಕೂ ನಾವು ಗೌರ್ಮೆಂಟ್ ಪರ್ಮಿಷನ್ ತಗೋಬೇಕು, ನಮಗೆ ಎಲ್ಲಾದ್ರದ್ದು ಇದು ಬೇಕು ಅಂತ ಅಂದ್ರೆ ಸ್ವಲ್ಪ ಲಿಯಬಿಲಿಟೀಸ್ ನ ಕೊಡ್ಬೇಕು. ಇವಾಗ ನೀವು 3 ಲಕ್ಷಕ್ಕೆ ಏನು BPL ರೇಷನ್ ಕಾರ್ಡ್ ಅವಧಿ ಆದಾಯ ಇದನ್ನ ನೀವು ಜಾಸ್ತಿ ಮಾಡ್ತಾ ಇದ್ದೀರಾ, 1.25 3 ಲಕ್ಷಕ್ಕೆ ಮಾಡ್ತಾ ಇದ್ದೀರಾ. ಸೊ ಇವಾಗ APL ಅವ್ರಿಗೂ ಹೊಸ ರೂಲ್ಸ್ ಮಾಡ್ತೀರಾ. ಆದ್ರೆ ಇವಾಗ BPL ಹೊಸ ರೂಲ್ಸ್ ಮಾಡಿದ್ಮೇಲೆ ಈ ರೀತಿ ಹೊಸ ಹೊಸ ವಿಚಾರಗಳನ್ನ ಹೇಳಿದ್ರೆ ನಮ್ಗೆ ಯಾರಿಗೂ ರೇಷನ್ ಕಾರ್ಡೇ ಬೇಡ ಅಂತ ಹೇಳಿ ಜನ ಬಿಟ್ಟು ಬಿಡುವಂತ ಚಾನ್ಸಸ್ ಕೂಡ ಇದೆ, ಗ್ಯಾರಂಟಿ. ಯಾಕಂದ್ರೆ ನೀವು ಇಷ್ಟೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಹಾಕಿ ಇಷ್ಟೆಲ್ಲ ಹೊಸದಾಗಿ ರೂಲ್ಸ್ ಗಳನ್ನ ತಗೊಂಬಂದ್ರೆ ನಮ್ ಜನ ಎಲ್ಲಿಗೆ ಹೋಗ್ಬೇಕು? ಇವಾಗ ರೈತರು ಅವ್ರದ್ದು ಜಮೀನನ್ನು ಏನಕ್ಕೋ ಸಾಲಕ್ಕೆ ಕೊಟ್ಟಿರ್ತಾರೆ, ಅದನ್ನು ನೀವು ಟ್ಯಾಕ್ಸ್ ಪೇಯರ್ ಅಂತ ಕನ್ಸಿಡರ್ ಮಾಡಿ ರೈತರಿಗೂ ತೊಂದರೆ ಕೊಡ್ತೀರಾ ಹಾಗಾದ್ರೆ? ಸೊ ಇದು ಒಂಥರ ವಿಚಿತ್ರವಾಗಿರುವಂತಹ ಹೊಸ ಹೊಸ ರೂಲ್ಸ್ ಗಳನ್ನ ಮಾಡ್ತಾ ಇದಾರೆ. 7.5 ಲಕ್ಷದಲ್ಲಿ 4.5 ಲಕ್ಷ ಕನ್ವರ್ಟ್ ಮಾಡಿದ್ದಾರೆ. ಅದ್ರಲ್ಲಿ ಮತ್ತೆ 40% ಈ ರೀತಿ TDS ಮತ್ತೆ ಯಾರು ಇದಿರೋರ್ನ ಕನ್ಸಿಡರ್ ಮಾಡ್ತಾ ಇದಾರಲ್ಲ, ಸಾಲ ತಗೊಂಡಿರೋರ್ನ ಕನ್ಸಿಡರ್ ಮಾಡ್ತಾ ಇದಾರಲ್ಲ. ಸೊ ಇದು ವೆರಿ ರಾಂಗ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಬಿಕಾಸ್ ಇದರಿಂದ ತುಂಬಾ ಜನಕ್ಕೆ ತೊಂದರೆ ಅಂತೂ ಗ್ಯಾರಂಟಿ ಆಗುತ್ತೆ. ಸೊ ಸಾಲ ಮಾಡಿದ್ರೆ ಯಾರು ಇರಕ್ ಆಗೋದಿಲ್ಲ, ಆಗೋದು ಇಲ್ಲ ಈಗಿರುವಂತ ಪರಿಸ್ಥಿತಿಯಲ್ಲಿ. ಯಾರು ಇಲ್ಲಿ ಕೋಟಿ ದುಡಿತಾ ಇಲ್ಲ, ದಿನ ಕೂಲಿ ಕೆಲಸ ಮಾಡೋರು ಇರ್ತಾರೆ. ಆಮೇಲೆ ನಾನು ಯಾರೋ ಒಂದು ರೀಸೆಂಟ್ ಆಗಿ ಒಂದು ವಿಡಿಯೋ ನೋಡ್ತಾ ಇದ್ದೆ, ಸ್ವಿಗ್ಗಿ ಝೊಮ್ಯಾಟೋದವ್ರಿಗೂ TDS ಕಟ್ಟಾಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಸ್ವಿಗ್ಗಿ ಝೊಮ್ಯಾಟೋದವರು ಪಾಪ ಏನ್ ಮಾಡ್ತಾರೆ, ಅವ್ರು ದಿನ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡೋರು, ಅವ್ರಿಗೂ ರೇಷನ್ ಕಾರ್ಡ್ ಇರುತ್ತೆ, ಅವ್ರ TDS ಕಟ್ಟಾಗತ್ತೆ ಅನ್ಬಿಟ್ಟು ಅವ್ರ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡಿದ್ರೆ ಇದು ಯಾವ ಮಟ್ಟಕ್ಕೆ ಸರಿ ಅಂತ ಅನ್ಸತ್ತೆ. ಸೊ ಪ್ರತಿ ಒಂದ್ರಲ್ಲೂ TDS ಕಟ್ಟಾಗೆ ಆಗುತ್ತೆ. ಅದು ಟ್ಯಾಕ್ಸ್ ನಾವೇನು ಮಾಡಕ್ಕಾಗಲ್ಲ, ಅದು ರೀಫಂಡಬಲ್ ಟ್ಯಾಕ್ಸ್. ಅದು ನೀವು ವಾಪಸ್ ಕೊಡ್ತೀರಾ ನಮಗೆ, ಅದನ್ನ ಯಾಕೆ ನೀವು ಟ್ಯಾಕ್ಸ್ ಪೇರ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀರಾ? ಸೊ ಇದು ಒಂಥರ ವಿಚಿತ್ರವಾಗಿರುವಂತಹ ಹೊಸ ರೂಲ್ಸ್ ಗಳು ಬರ್ತಾ ಇದೆ. ಇದರಿಂದ ನಿಜವಾಗ್ಲೂ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಸುಮಾರು 4 ವರ್ಷದಿಂದ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ನ ಬಿಟ್ಟಿಲ್ಲ, ಇನ್ನೂ ಬಿಡೋದಿಲ್ಲ ಅಂತ ಕೂಡ ಕ್ಲಿಯರ್ ಆಗಿ ಹೇಳ್ತಾ ಇದಾರೆ. ಈಗ ಆಲ್ರೆಡಿ ನಾವು ಲಾಸ್ಟ್ ಒಂದು 6 ಮಂತ್ಸ್ ಇಂದ ನೋಡಿದ್ರೆ ಒಂದು 15 ಲಕ್ಷ ತನಕ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲೇಷನ್ ಪಟ್ಟಿ ಮಾಡಿ ಇಟ್ಟಿದ್ದಾರೆ. ಅಷ್ಟೊಂದು ಸ್ಲಾಟ್ಸ್ ಇರ್ಬೇಕಾದ್ರೆ ಯಾಕೆ ಹೊಸೊಬ್ಬರಿಗೆ ಅವಕಾಶ ಕೊಡ್ತಾ ಇಲ್ಲ? ಯಾವಾಗ ಕೊಡ್ತಾರೆ? ನನ್ನ ಕೇಳಿದ್ರೆ ನಿಮಗೆ ಈ ಕಾಂಗ್ರೆಸ್ ಗವರ್ಮೆಂಟ್ ಇರೋವರೆಗೂ ನಿಮಗೆ ಅಂದ್ರೆ ಸದ್ಯಕ್ಕೆ ಅಂದ್ರೆ 1 ವರ್ಷ ಟರ್ಮ್ ಇದೆ ಅವ್ರದಷ್ಟೇನೆ, ಈ 1 ವರ್ಷ ಟರ್ಮ್ ಅಲ್ಲೂ ನಿಮಗೆ ರೇಷನ್ ಕಾರ್ಡ್ ಅವಕಾಶ ಕೊಡೋದಿಲ್ಲ ಅಂತ ಕ್ಲಿಯರ್ ಆಗಿ ಅನಿಸ್ತಾ ಇದೆ ನನಗೆ. ಇವಾಗ ಅವ್ರು ಏನ್ ಅನ್ನಭಾಗ್ಯ ಯೋಜನೆ ದುಡ್ಡು ಕೊಡ್ಲಿಲ್ಲ, ಈ ಕಡೆ ಗೃಹಲಕ್ಷ್ಮಿ ಹಣ ತೊಂದರೆ ಕೊಡ್ತಾ ಇದಾರೆ, ಈ ಕಡೆ ನಿಮ್ಗೆ ಅನ್ನಭಾಗ್ಯದ್ದು ರೇಷನ್ ಇಂದಿರಾ ಕಿಟ್ ನ ಕೊಡ್ತೀವಿ ಅಂತ ಹೇಳಿ ಸುಮಾರು 6 ತಿಂಗಳಾಗ್ತಾ ಬಂತು, ಅದನ್ನೂ ಕೊಡ್ತಾ ಇಲ್ಲ. ಸೊ ಈ ರೀತಿ ಕೆಲವೊಂದಷ್ಟು ಗೊಂದಲಗಳು ಇವರ ಒಂದು ಇಂಟರ್ನಲ್ ಪ್ರಾಬ್ಲಮ್ ಆಗಿರೋ ಕಾರಣ ಯಾವಾಗ ಏನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಹೊಸ ಸರ್ಕಾರ ಬಂದಿದೆ, ಇವ್ರು ಕಂಟಿನ್ಯೂ ಆಗ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಜನನೇ ನಿರ್ಧಾರ ಮಾಡಬೇಕು ಈ ವಿಚಾರವಾಗಿ. ಈ ಸತಿನಾದ್ರೂ ಎಚ್ಚೆತ್ಕೊಳ್ಳಿ, ಒಳ್ಳೆಯವ್ರಿಗೆ ವೋಟ್ ಹಾಕಿ. ಯಾಕಂದ್ರೆ ಬೆನಿಫಿಟ್ಸ್ ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ದಿನಕ್ಕೊಂದು ರೂಲ್ಸ್ ನ ಮಾಡ್ತಾ ಇದ್ರೆ ಅದು ತಪ್ಪಾಗುತ್ತೆ. ಬೆನಿಫಿಟ್ಸ್ ಕೊಡ್ತೀವಿ ಅಂತ ಹೇಳಿದಾಗ ಒಂದು ರೂಲ್ಸ್ ಮಾಡಿರ್ತಾರೆ, ಆ ರೂಲ್ಸ್ ನಾವು ಫಾಲೋ ಮಾಡ್ತಾ ಇಲ್ಲ. ಸೊ ನೋಡಿ, ಇಲ್ಲಿ ಯಾರು ಅಗೇನ್ಸ್ಟ್ ಆ ಪಾರ್ಟಿ ಈ ಪಾರ್ಟಿ ಅಂತ ಅಗೇನ್ಸ್ಟ್ ಯಾರು ಮಾತಾಡ್ತಿಲ್ಲ. ಬಟ್ ನೋಡಿ ಏನ್ ಮಾಡ್ಬೇಕು ಅಂತ ಜನರ ಕೈಯಲ್ಲೇ ಇರುವಂತದ್ದು. ನಾವು ಬುದ್ಧಿವಂತರು, ನಮಗೆಲ್ಲ ಬರುತ್ತೆ, ಎಜುಕೇಟೆಡ್, ನೋಡ್ಕೊಂಡು ವೋಟ್ ಹಾಕೋಣ. ಮುಂದಿನ ಬಾರಿ ಆದ್ರೂ ಸ್ವಲ್ಪ ಈ ದುಡ್ಡಿನ ಆಸೆಗೆ, ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ, ಅಥವಾ ನಾನು ದೇಶ ಉದ್ಧಾರ ಮಾಡ್ತೀನಿ ಅಂತ ಹೇಳೋರ್ ಬಗ್ಗೆ, ಸೊ ಅದ್ರ ಬಗ್ಗೆ ನೋಡ್ಕೊಂಡು ನೀವು ಯಾರಿಗೆ ವೋಟ್ ಹಾಕ್ಬೇಕು ಅವ್ರಿಗೆ ವೋಟ್ ಹಾಕಿ. ಯಾಕಂದ್ರೆ ಎಂಡ್ ಆಫ್ ದ ಡೇ ಅವರು ನಮಗ್ ಅವ್ರಿಗೆ ವೋಟ್ ಬೇಕಾದಾಗ ಮನೆ ಬಾಗ್ಲಿಗೆ ಬರ್ತಾರೆ. ಇವಾಗ ನಾವು ನಮ್ ರೈಟ್ಸ್ ನ ಕೇಳೋದಕ್ಕೆ ಅವ್ರ ಮನೆ ಬಾಗ್ಲ ಮುಂದೆ ಹೋಗಿ ನಿಂತ್ಕೋಬೇಕು, ಅದ್ರ ರೆಸ್ಪಾನ್ಸ್ ಸಿಗೋದಿಲ್ಲ. ಸೊ ಇದು ನಮ್ಮ ಒಂದು ಭಾರತದ
ಪೊಲಿಟಿಕ್ಸ್ ಏನು ಮಾಡಕ್ ಆಗಲ್ಲ. ಅವ್ರು ಬೇಳೆ ಬೇಯಿಸ್ಕೊಳ್ಳೋವರೆಗೂ ಚೆನ್ನಾಗಿರ್ತಾರೆ, ಆಮೇಲೆ ಜನರ ಕಷ್ಟನ ಕೇಳಕ್ ಇಲ್ಲಿ ಯಾರು ಇರೋದಿಲ್ಲ. ಇದು ಫ್ಯಾಕ್ಟ್. ಸೊ ರೇಷನ್ ಕಾರ್ಡಿನ ಬಗ್ಗೆ ಇಷ್ಟು ಅಪ್ಡೇಟ್ಸ್ ಗಳಿದೆ. ನಿಮ್ಮ ಅನಿಸಿಕೆ ಏನು ಇದರ ಬಗ್ಗೆ ನಂಗೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋದಲ್ಲಿ. ಮುಂದಿನ ವಾರ ಯಾವ ರೀತಿ ಅಪ್ಡೇಟ್ಸ್ ಗಳು ಸಿಗುತ್ತೆ ಅದ್ರ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ನಮಸ್ಕಾರ.